ಎಷ್ಟು ಕ್ಯೂಟ್ ಆಗಿ ಕಾಣದ್ ಗುರು ಇದು. ಜೀವನ ಮಾಡಕ್ ಕಾಸ್ಬೇಕಲ್ವಾ, ಅದಕ್ಕೆ ಒಂದು ಹೊಸ ಬೊಲೆರೋ ಪಿಕಪ್ ತಗೊಂಡಿದೀವಿ. ಟಾಟಾ ಎಸ್ ವಿಡಿಯೋ ಮಾಡಿದಾಗಿಂದ ಸುಮಾರು ಜನ ಕಾಮೆಂಟ್ ಮಾಡಿದ್ದು ಬೊಲೆರೋ ಪಿಕಪ್ ವಿಡಿಯೋ ಮಾಡಿ ಅಂತ. ಫ್ರಂಟ್ ಇಂದ ನೋಡಿದ್ರೆ ನಾರ್ಮಲ್ ಬೊಲೆರೋ ಕಾರ್ ಹೆಂಗಿದೆ ಹಂಗೆ ಇದೆ, ಸೈಡ್ ಇಂದ ನೋಡಿದ್ರೆ ಗೊತ್ತಾಗುತ್ತೆ ಇದೊಂದು ಪಿಕಪ್ ಟ್ರಕ್ ಅಂತ. ಒಳ್ಳೆ ಪಿಕಪ್ ಐತೆ, ಅದಕ್ಕೆ ಪಿಕಪ್ ಅಂತ ಇಟ್ಬಿಟ್ರೆ. ವಿಶ್ವೇಶ್ವರೇ ನೆಕ್ಸ್ಟ್ ಅಂದ್ರೆ ಇವನೇ ಅಂತ. ಲಾಸ್ಟ್ ವಿಡಿಯೋ ಎಲೆಕ್ಟ್ರಿಕ್ ಕಾರ್ ಬಗ್ಗೆ ಹೇಳಿದ್ದೆ, ಒಂದಷ್ಟು ಜನ ಅಫೆಂಡ್ ಆಗ್ಬಿಟ್ಟಿದ್ದಾರೆ. ನಿಮ್ ಕಾರ್ದ ಏನಾದ್ರು ಮಧ್ಯ ಚಾರ್ಜ್ ಖಾಲಿ ಆಯ್ತು ಅಂದ್ರೆ, ಕಾರ್ಗಳು ಆನ್ ಆಗ್ತಿಲ್ಲ ಅಂದ್ರೆ ಹೇಳಿ, ಬೊಲೆರೋ ಎತ್ಕೊಂಡ್ ಬರ್ತೀನಿ ಟೋ ಮಾಡಕ್ಕೆ. ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಓ ಇದೇನಿದು ನಿಮ್ ತರಾನೇ ಇದೆ. ಇವತ್ತು ನಮ್ಮ ಮೈಸೂರವರಿಗೆಲ್ಲ ಒಂದು ಸ್ಪೆಷಲ್ ಡೇ, ಜುಲೈ 17 ಗುರುವಾರ. ಇವತ್ತು ನಮ್ಮ ತಾಯಿ ಚಾಮುಂಡಿ ಹುಟ್ಟಿರುವಂತ ದಿನ. ಇವಾಗ ತಾನೇ ಫ್ರೆಶ್ ಆಗಿ ಲೋಡಿಂಗ್ ಬೇ ಪೇಂಟ್ ಆಗಿದೆ, ಕಿಟಕಿಗಳನ್ನೆಲ್ಲ ಹಾಕಿ, ಎಸಿ ಇಲ್ಲ ಇದೆಯಲ್ಲ. ಸೈಡ್ ಅಲ್ಲಿ ನೀವೇನ್ ನೋಡ್ತಾ ಇದೀರಾ, ಇದು ಏರ್ ವೆಂಟ್. ಇಲ್ಲಿ ಕ್ಲೋಸ್ ಓಪನ್ ಅಂತ ಏನ್ ಗಾಳಿ ಬರೋದಿಲ್ಲ. ನಾವ್ ಈ ತರ ಎಲ್ಲ ಒಂದ್ ಗಾಡಿ ತಗೋಬಿಟ್ಟು ಮನೇಲಿ ಟೈಮ್ ಪಾಸ್ ಆಯ್ತಾ ಇಲ್ಲ ಅಂದಾಗೆಲ್ಲ ಈ ತರ ಒಂದು ಒಳ್ಳೊಳ್ಳೆ ಡೀಲ್ ಮಾಡ್ಕೊಂಡ್ ಬಂದ್ರೆ ಒಳ್ಳೆ ಕಾಸು ಮಾಡ್ಬೋದು. ಓ ಇದು ಪಕ್ಕದವ್ರ ಲಾಚ ನಮ್ದಿಲ್ಲಿ. Okay. Turbocharged engine run at idle speed for a minute after starting and before stopping. ಇದು ಐಡಲ್ ಆಗ್ತಿರ್ಲಿ, ಅದಕ್ಕಿಂತ ಮುಂಚೆ ಇವತ್ತು ನಾನು ವಾಚ್ ನ ತೋರಿಸ್ತೀನಿ. ಈ ವಾಚ್ ಬಂದು ಕ್ಯಾಸಿಯೋ ಪ್ರೋಟೆಕ್ ಅಂತ ವೈಟ್ ಮೌಂಟೇನಿಯರಿಂಗ್ ಎಡಿಷನ್. ಹ್ಯಾಂಡ್ ಬ್ರೇಕ್ ಎಲ್ಲಿ ಗುರು? ಎಲ್ಲೈತೆ ಹ್ಯಾಂಡ್ ಬ್ರೇಕ್? ಓ ಇಲ್ಲೊಂದು ಕ್ಯಾಮ್ರಾ ಬೇರೆ ಹಾಕ್ಸಿದ್ದಾರೆ, ಆಲ್ರೆಡಿ ರೋಲಿಂಗ್ ಅಲ್ಲಿ ಇದೆ. ನಾನು ಎಲ್ಲೆಲ್ಲಿ ಹೋಗ್ತಾ ಇದ್ದೀನಿ ಎಲ್ಲ ಮನೇಲೆ ಕುತ್ಕೊಂಡು ನೋಡ್ತಾ ಇರ್ತಾರೆ ಇವತ್ತು. ಫ್ರಂಟ್ ಅಲ್ಲಿ ಫೈಬರ್ ಬಂಪರ್ ಇದೆ, ಮೇಲ್ಗಡೆ ರಿಫ್ಲೆಕ್ಟರ್ ಗಳಿದೆ, ಇಲ್ಲಿ ಫಾಗ್ ಲ್ಯಾಂಪ್ ಹಾಕಕ್ಕೆ ಜಾಗ ಇದೆ, ಹ್ಯಾಲೋಜನ್ ಹೆಡ್ಲೈಟ್ ಇದೆ, ಹ್ಯಾಲೋಜನ್ ಇಂಡಿಕೇಟರ್ ಇದೆ. ಮುಂದೆ ಮಹೇಂದ್ರ ಲೋಗೋ ಇರಬೇಕಿತ್ತು, ಆದ್ರೆ ಇಲ್ಲ, ಯಾರೋ ನಂತರದವ್ನು ಕದ್ದು ಬಿಟ್ಟಿದ್ದಾನೆ. ಇವ್ರದೇ ಮನೆ ಐಟಮ್ಸ್ ಹಾಕ್ಸಕ್ಕೆ ಹೋಯ್ತಾ ಇದೀವಿ. ನಾವು ಮಾತಾಡೋದವ್ರು ಕೇಳಿಸ್ತಿಲ್ವಾ ಅಂತ. ಕೇಳಲ್ಲ, ಏನು ಕೇಳಲ್ಲ. ನೀವು ಗಟ್ಟಿಗೆ ಇಟ್ಕೊಳ್ಳಿ. Fasten your seat belts. ಬೊಲೆರೋ ಕಾರ್ಗಳು ಅಂದ್ರೆ ಫಸ್ಟ್ ನಮ್ಮ ತಲೆಗೆ ಬರೋದು ಪೊಲೀಸ್. ಜಯಲಕ್ಷ್ಮೀಪುರಂ ಪೊಲೀಸ್ ಸ್ಟೇಷನ್ ಬೊಲೆರೋ. ನಮ್ಮ ಮಂಗಳೂರು, ಮಡಿಕೇರಿ ಇದೆಲ್ಲ ಹೋದ್ರೆ ಬರೀ ಪಿಕಪ್ಗಳೇ. ತಿರುಗಿಸ್ಬೇಕಾದ್ರೆ ನೋಡ್ಕೊಂಡು ತಿರುಗಿಸ್ಬೇಕು. ಹಿಂದ್ಗಡೆ ಲೋಡಿಂಗ್ ಬೇ ಇರುತ್ತೆ, ಇಲ್ಲಿಗೆ ಯಾರಿಗೆ ಟಚ್ ಆಗ್ಬಿಡುತ್ತೆ ಅಂತ ಗೊತ್ತಾಗಲ್ಲ. ಇದರಲ್ಲಿ 1200 kg ತನಕ ಲೋಡ್ ಹಾಕ್ಬೋದು. ಅಷ್ಟು ಲೋಡ್ ಹೊಡೆದ್ರು ಕೂಡ ಕಂಪ್ನಿಯವರು 17 ಕಿಲೋಮೀಟರ್ ಮೈಲೇಜ್ ಕೊಡುತ್ತೆ ಅಂತ ಕ್ಲೈಮ್ ಮಾಡ್ತಾರೆ. ಬೊಲೆರೋ ಫಸ್ಟ್ ಬಂದಿದ್ದು ಇಯರ್ 2000 ಅಲ್ಲಿ. ಇದು ರೀಪ್ಲೇಸ್ ಮಾಡಿದ್ದು ಮಹೇಂದ್ರದಲ್ಲಿದ್ದಂತ ಅರ್ಮಾಡಾ ಕಾರ್ನ. ಸುಮಾರು ಜನ ಅನ್ಕೋತಾರೆ ಇವಾಗ ಬಂದಿರುವಂತ ತಾರ್ ರಾಕ್ಸ್ ಡಿಸೈನ್ ಅರ್ಮಾಡಾ ಇಂದ ಇನ್ಸ್ಪೈರ್ ಆಗಿದೆ ಅಂತ. ಅರ್ಮಾಡಾ ಇವಾಗಿರೋ ತಾರ್ ರಾಕ್ಸ್ ಅಷ್ಟೇನು ಕಚ್ಚಡವಾಗಿರ್ಲಿಲ್ಲ ನೋಡಕ್ಕೆ. ಹೊರಗಡೆ ಹೋದ್ರೆ ನಮ್ಗೆ ನೀವ್ರ 3 ಜನ ಹೋಗ್ಬೋದು. ಬಿಸ್ಲಲ್ಲಿ ಡಿಮ್ ಆಗ್ಬಿಡ್ತೀರಾ ನೀವು. ಸಾಕು, ನೆಚ್ಚಿಡಿ ಬಿಡಿ, ಟೆನ್ಷನ್ ಹಿಡ್ಕತ್. ನೀವು ಸೀಟ್ ಬೆಲ್ಟ್ ನೀವು ಹಾಕೊಳ್ಳಿ ಹೇಳ್ತೀರಿ. ನಾನು ಹಾಕಲ್ಲ ಬ್ರೋ, ಇಲ್ಲ ಅಲ್ಲಿಂದ ಹಾಕೊಳ್ಳಿ, ಹಿಂದೆಯಿಂದ ಹೇಳ್ಕೋಬಹುದು. ಏನಿದು ನಮ್ಮ ಸಂಸಾರ ಆನಂದ ಸಾಗರ. ಇಲ್ಲೇನು ನೀವು ಚಾಸಿ ನೋಡ್ತಾ ಇದೀರಾ, ಇದಕ್ಕೆ ಲ್ಯಾಡರ್ ಫ್ರೇಮ್ ಅಂತ ಕರೀತಾರೆ. ಇದು ಫ್ಯೂಲ್ ಟ್ಯಾಂಕ್. ಹಂಗೆ ಕೆಳಗಡೆ ನೋಡಿದ್ರೆ ಇಲ್ಲಿ ಎಕ್ಸಾಸ್ಟ್ ಇದೆ. ಮಜಾ ಏನು ಅಂದ್ರೆ, ಫಸ್ಟ್ ಏನ್ ಬೊಲೆರೋ ಕಾರ್ ಬಂದಿತ್ತು ಅದ್ರಲ್ಲಿ ಮಹೇಂದ್ರ ಇಂಜಿನ್ ಇರಲಿಲ್ಲ, ಪ್ಯೂಜೋ ಅವರ 2.5 ಲೀಟರ್ ಇಂಜಿನ್ ಇತ್ತು. ಆಮೇಲೆ ಅಪ್ಡೇಟ್ ಗಳು ಆಗ್ತಾ ಮಹೇಂದ್ರದವರು ಅವ್ರದೇ ಸ್ವಂತ ಇಂಜಿನ್ ಅನ್ನು ಹಾಕಕ್ಕೆ ಶುರು ಮಾಡಿದ್ರು. ಇದರಲ್ಲಿರೋದು 2500 cc ಟರ್ಬೋ ಚಾರ್ಜ್ ಡೀಸೆಲ್ ಇಂಜಿನ್. 65 bhp ಇದೆ, ಆದ್ರೆ ಓಡ್ಸಕ್ ಮಾತ್ರ ಸಾಕಾಗಿದೆ ಗುರು. ಚೆನ್ನಾಗಿದೆಯಲ್ಲ ಬ್ರೋ, ಪವರ್ ಸ್ಟೇರಿಂಗು. ನೋಡಿ ಎಲ್ಲಿ ನನ್ ಬಾಡಿಗೆ ಇಟ್ಕೊಂಡಿದ್ದೆ ಕಾಲ್ನ ಹಾಕಿ ಆ ಕಡೆ ಅಂದ್ಬಿಟ್ರು, ಹಿಂಗ್ ಮಾಡ್ಬಿಟ್ರಲ್ಲ ನನಗೆ. ಆಯ್ತು ಬಿಡಿ, ಎತ್ತಿ ಆ ಕಡೆಗೆ ಹಾಕೊಳ್ಳಿ. ಈಗ ಹೆಂಗೆತ್ಲೆ 2000ನೇ ಇಸ್ವಿಯಿಂದ ಇವತ್ತಿಗೂ ಕೂಡ ಬೊಲೆರೋ ಕಾರು ರನ್ನಿಂಗ್ ಅಲ್ಲಿ ಇದೆ. ಪ್ರಾಬಬ್ಲಿ ಈ ವರ್ಷ ಇಂಡಿಪೆಂಡೆನ್ಸ್ ಡೇಗೆ ಇನ್ನೊಂದು ಹೊಸ ಬೊಲೆರೋ ಬರುವಂತ ಚಾನ್ಸ್ ಇದೆ. ಅಲ್ಲೊಂದು ಬೊಲೆರೋ ಪಿಕಪ್. ಕ್ಯಾಬಿನ್ ಒಳಗಡೆ ಹತ್ತಕ್ಕೆ ಒಂದು ಫುಟ್ ಬೋರ್ಡ್ ನ ಕೊಟ್ಟಿದ್ದಾರೆ. ಹ್ಯಾಂಡ್ ಬ್ರೇಕ್ ನೋಡಿ ಇಲ್ಲಿದೆ. ರಿವರ್ಸ್ ಗೇರ್ ಹ್ಯಾಸ್ ಟು ಬಿ ಎಂಗೇಜ್ಡ್ ಆಫ್ಟರ್ ಕೀಪಿಂಗ್ ದ ಕ್ಲಚ್ ಪೆಡಲ್ ಪ್ರೆಸ್ಡ್ ಫುಲ್ಲಿ ಫಾರ್ 3 seconds. ರಿವರ್ಸ್ ಹಾಕೇ ಇಲ್ಲ ನಾನು ಇವತ್ತು. ಬೊಲೆರೋ ಅನ್ನೋ ಹೆಸರು ಬಂದಿರೋದು ಸ್ಪ್ಯಾನಿಷ್ ವರ್ಡ್ ಇಂದ ವೊಲಾರ್ ಅಂತ, ಹಂಗಂದ್ರೆ ಟು ಫ್ಲೈ ಅಂತ. ಒಂದಷ್ಟು ಅಡ್ವರ್ಟೈಸ್ಮೆಂಟ್ ಗಳು ನೀವು ನೋಡಿದ್ರೆ ಮಹೇಂದ್ರ ಅವ್ರು ಕೊಡ್ತಾ ಇದ್ದು ವಿ ಲಿವ್ ಫ್ರೀ ವಿ ಲಿವ್ ಯಂಗ್ ಅಂತ. ಅದ್ರಲ್ಲಿ ಬೊಲೆರೋ ಕಾರ್ಗಳು ಬಂದಾಗ ಹಾರಿಸ್ತಾ ಇದ್ರು. ಇವಾಗ ಅರ್ಥ ಆಯ್ತಾ ಏನಕ್ಕೆ ಹಾರಿಸ್ತಿದ್ರು ಅಂತ? ನಾನು ಪಾಪ ಒಬ್ರು ಹಿಂದೆ ಕೂತವ್ರೆ, ಯಾಕೆ ನಾವ್ ಇಬ್ರೇ ಮಾತಾಡ್ಕೋಗೋದು, ನಿಶಾಂಬ್ರನ್ ಕರ್ಸದ. ಮೊದ್ಲೇ ಫ್ಯಾನ್ಸ್ ಬೇರೆ ಕಮೆಂಟ್ ಆಗ್ತಾರೆ, ಎಲ್ಲಿ ನಿಶಾಂತ್ ಕಾಣಲ್ಲ ಅಂತ. ಈ ತರ ಮಾತುಗಳು ಆಡಿ ಕಟ್ಟಾಕ್ಬಿಡ್ತಿಲ್ಲ ಬ್ರೋ. ಇವಾಗ ಅರ್ಥ ಆಯ್ತಾ ಏನಕ್ಕೆ ಹಾರಿಸ್ತಿದ್ರು ಅಂತ? ಅರ್ಥವಾಯ್ತು ಬಿಡಿ. ಹೆಡ್ ಲೈನಿಂಗ್ ಸೈಡ್ ಎಲ್ಲಾ ಕಡೆನೂ ಇವರು ಕುಶನ್ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ ಒಂದ್ ಸಣ್ಣ ಲೈಟ್ ಕೊಟ್ಟಿದ್ದಾರೆ. ಹಿಂದ್ಗಡೆ ವಿಸಿಬಿಲಿಟಿ ಸಾಕಾಗಿದೆ ಗುರು. ಇಲ್ಲಿ ಬಾಟಲ್ ಹೋಲ್ಡರ್ ಇದೆ, ಇಲ್ಲಿ ಟೂಲ್ಸ್ ಇಟ್ಕೊಳಕ್ ಜಾಗ ಇದೆ, ಇಲ್ಲಿ ಜಾಕ್ ಇದೆ. ಈ ಕಾರು ಇವಾಗ ಸ್ವಲ್ಪ ಕುಲ್ಕಾಡುತ್ತೆ. ಹಿಂದ್ಗಡೆ ಏನಾದ್ರು ಕಂಪ್ಲೀಟ್ ಆಗಿ ಲೋಡ್ ಮಾಡಿದ್ವಿ ಅಂದ್ರೆ ಸ್ಟೇಬಲ್ ಆಗಿ ಹೋಗುತ್ತೆ. ಪವರ್ ಸ್ಟೇರಿಂಗ್ ಇರೋದ್ರಿಂದ ಓಡ್ಸಕ್ಕೆ ಅಂತ ಏನು ಪ್ರಾಬ್ಲಮ್ ಇಲ್ಲ. ಸಸ್ಪೆನ್ಷನ್ ಇದ್ರಲ್ಲಿ ಹೆವಿ ಡ್ಯೂಟಿ ಹಾಕಿದ್ದಾರೆ. ಇಲ್ಲಿ ನೀವೇನು ಲಿಂಕೇಜ್ ನೋಡ್ತಾ ಇದೀರಾ, ಇದು ಸಸ್ಪೆನ್ಷನ್ ಗೆ. ಇದ್ರಲ್ಲಿ 4 ಕಡೆ ಲೀಫ್ ಸಸ್ಪೆನ್ಷನ್ ಇರೋದು, ಅಂದ್ರೆ ಕಟ್ಟೆ ಅಂತ ಕರೀತಾರೆ. ಇವತ್ತು ಬ್ರೋ ಎಲ್ಲಿ ಲೋಡು ನಿಮ್ದೆ ಎಲ್ಲಿ ಹೋಗ್ತಾ ಇದ್ದೀರಾ ಈಗ? ಇವ್ರ ಮನೆಗೆ.
ಹೌದಾ? ನಮ್ಮ ಮನೆಗಲ್ಲ, ನಿಶಾಂತ್ ಮನೆಗೆ. ನಮ್ಮ ಮನೆಗೆ ಯಾಕೆ ರೇ ಕರೆಕ್ಟಾಗಿ ಹೇಳ್ರಿ. ರೇ ಇಲ್ಲೇ ತಿರ್ಗ್ಸೋ ಇಲ್ಲೇ. ವಿಡಿಯೋ ಮಾಡಕ್ ಹೋಯ್ತಾ ಇದೀರಾ ಅಂತ ಕರೆಕ್ಟ್ ಇನ್ಫಾರ್ಮೇಶನ್ ಕೊಡ್ಬೇಕು ನೀವು. ಕೇಳಲೇ ಇಲ್ಲ ಇವ್ರು. ಅಲ್ಲಿ ಕರ್ಕೊಯ್ತಾ ಇದೀರ ಸುಮ್ನೆ. ನಾನು ಅಲ್ಲೇ ಕೇಳ್ದೆ, ಕಿರಿಸ್ದೆ, ನಿಮ್ಗೆ ಕೇಳಿಸ್ಲಿಲ್ಲ. ಬೊಲೆರೋ ಕಾರ್ಗಳನ್ನ ಜನ ಇಷ್ಟು ಇಷ್ಟಪಡೋ ರೀಸನ್ ಏನಕ್ಕೆ ಅಂದ್ರೆ ಎಸ್ಪೆಷಲಿ ಈ ಪಿಕಪ್ ಕಾರ್ಗಳನ್ನ, ಒಂದು ಅಫೋರ್ಡೆಬಿಲಿಟಿ, ಇನ್ನೊಂದು ಇದ್ರಲ್ಲಿ ಇರೋಂತ ತಾಕತ್ತು. ಆಟಲ್ ಕೊಟ್ರೆ ಸರಿಯಾಗಿ ನುಗ್ಗುತ್ತೆ. ಫೋನ್ ಬೀಳ್ತಲ್ಲಪ್ಪ ಕೆಳಗೆ. ಇದ್ ಫೋರ್ಸ್ ನೋಡಿದ್ರೆ ಒಡೆದ್ಗಿಡ್ದೋಯ್ತಾ ಅಂತ. ಕಾರಲ್ಲಿ ಡೋರ್ ಮ್ಯಾಟ್ ಗಳನ್ನ ಏನಕ್ಕೆ ಹಾಕಿಸ್ಬೇಕು ಅಂತ ಗೊತ್ತಾಯ್ತಾ? ನಿನ್ಗೇನೋ ಆಗಿಲ್ಲ ಚಿನ್ನಿ? ನಾನು ಹೆಂಗ್ ಓಡಿಸೀನಿ, ನಾನು ನಿಮ್ ತರ ಎಲ್ಲ ಇಲ್ಲಿ ಸಿಟಿ ರೋಡ್ಸ್ ಎಲ್ಲ ಓಡಿಸಿಲ್ಲ. ಮಡಿಕೇರಿಲಿ ಆಫ್ ರೋಡ್ ಈ ತರ ಎಲ್ಲ ಮಾಡಿದೀನಿ ನಾನು. ಓಡ್ಸಕ್ ಬರಲ್ವಾ? 2 ರೋಡಲ್ಲಿ ಓಡಿಸ್ಬಿಟ್ಟು ರಿವ್ಯೂ ಮಾಡ್ಬಿಡೋದು. ಇದು ಒಂದು ರಿವ್ಯೂ. ಏನ್ ಬ್ರಾ? ಹೊಟ್ಟೆ ತುಂಬಿಸ್ಕೋತವ್ರೆ. ಅವ್ರ ಹೊಟ್ಟೆ ಮೇಲೆ ತಣ್ಣೀರ್ ಬಟ್ಟೆ ಹಾಕ್ಬೇಡಿ. ಏನಕ್ಕೆ ಹೊಟ್ಟೆ ಮೇಲೆ ತಣ್ಣೀರ್ ಬಟ್ಟೆ ಹಾಕೋದು? ಹೊಟ್ಟೆ ಉರಿತಾ ಇರ್ತದಲ್ಲ, ತಣ್ಣಗಾಗ್ಲಿ ಅಂದ್ಬಿಟ್ಟು ಹಾಕೋದು. ಜೆಲಸಿ. ಇನ್ ಸೀಟ್ ಕೆಳಗಡೆ ಹಿಡ್ಕೊಂಡ್ ಕುತ್ಕೊಂತೀಯ ತಣ್ಣೀರ್ ಬಟ್ಟೆನ. ಇಲ್ಲಿ ದೊಡ್ಡದು ಒಂದು ಗ್ಲೌ ಬಾಕ್ಸ್ ಇದೆ. ಇಲ್ಲಿ ಪ್ಯಾಸೆಂಜರ್ ಇಟ್ಕೊಳಕ್ಕೆ. ಇದೇನ್ ಗುರು, ಫುಲ್ ಗಾಡಿನೇ ಅಳ್ಳಾಡುತ್ತೆ. ಕಿರಿದಾದ ರಸ್ತೆಗಳಲ್ಲಿ ಇದನ್ನು ತೆಗೆದುಕೊಂಡು ಹೋಗೋಣ. AC ಇಲ್ಲ ಗುರು, ಇದ್ರಲ್ಲಿ ಹೆವಿ ಶೆಕೆ ಆಗ್ತಿದೆ. ಇದ್ರದೆಲ್ಲ ಮೇಂಟೆನೆನ್ಸ್ ನೋಡಕ್ ಹೋದ್ರೆ ಒಂದ್ ಸರ್ವಿಸ್ ಮ್ಯಾಕ್ಸಿಮಮ್ ಅಂದ್ರೆ 8 ರಿಂದ 10 ಸಾವಿರ ಬರ್ಬೋದು. ಅದನ್ನ ಬಿಟ್ರೆ ಟೈರ್ ಗಳೆಲ್ಲ 1000 ಕಿಲೋಮೀಟರ್ ಓಡುತ್ತೆ. 4 ಕಡೆ ಇವರು ಸ್ಟೀಲ್ ರೇಡಿಯಲ್ ಟೈರ್ ಗಳನ್ನ ಹಾಕಿದ್ದಾರೆ. 195 ಸೆಕ್ಷನ್ ಇದೆ, 15 ಇಂಚು ಸ್ಟೀಲ್ ವೀಲ್ ಇದೆ. ನಾವು ಡ್ರೈವರ್ ಅಷ್ಟೇ, ಹೆಲ್ಪರ್ ಅಲ್ಲ. ಮೂಟೆ ಮೇಲೆ ಇನ್ನು 100 ರೂಪಾಯಿ ಸೇರಿಸ್ಬಿಟ್ಟು ಕೊಡ್ತೀನಿ. 500 ರೂಪಾಯಿ ತಗೊಬಂದ್ ಹಾಕೋಣ. ಬನ್ನಿ, ಒಂದು ಕೈ ಹಾಕ್ಬೇಕಾ? ಇನ್ನ ಇಲ್ಲೊಂದು ಎಲ್ಲೋ ಬೋಲ್ಟ್ ಡಿಸೈರ್. ಸೀಟ್ ಆಕ್ಚುಲಿ ಕಂಫರ್ಟಬಲ್ ಆಗಿದೆ. ಇದರಲ್ಲಿ 5 ಸ್ಪೀಡ್ ಗೇರ್ ಬಾಕ್ಸ್ ಇರೋದು. ಸ್ಟೇರಿಂಗ್ ವೀಲ್ ಮೇಲೆ ಏನು ಎಕ್ಸ್ಟ್ರಾ ಬಟನ್ ಗಳಿಲ್ಲ. ಇವತ್ತು ನಾವು ಓಡಿಸ್ತಾ ಇರುವಂತ ಪರ್ಟಿಕ್ಯುಲರ್ ಕಾರು ಸಿಂಗಲ್ ಕ್ಯಾಬ್, ಅಂದ್ರೆ ಇಬ್ರು ಕುತ್ಕೋಬಹುದು. ಸೇಮ್ ಲ್ಯಾಂಬರ್ಗಿನಿ ತರ. ಬ್ರೇಕಿಂಗ್ ಸಕಲಾಗಿದೆ ಗುರು ಇದ್ರಲ್ಲಿ. ರಿಮೋಟ್ ಮ್ಯೂಸಿಕ್ ಪ್ಲೇಯರ್ ಇರಬೇಕು. FM ಅಲ್ಲಿ ಹಾಡಿಗಿಂತ ಜಾಸ್ತಿ ಬರೀ ಅಡ್ವರ್ಟೈಸ್ಮೆಂಟ್ ಬರುತ್ತಲ್ಲ ಗುರು. ಲೆವೆಲ್ ಜಾಸ್ತಿ ಆದ್ರೆ ಹಾಗೇನೆ. ನಾವೇನು ಈಗ ಕಂಫರ್ಟಬಲ್ ಆಗಿ ಜೀವನ ಮಾಡ್ತಾ ಇದೀವಿ, ಬೇಕು ಅಂದಿದ್ದೆಲ್ಲ ಕೈ ತುದಿನಲ್ಲಿ ಎಷ್ಟು ಈಸಿಯಾಗಿ ಸಿಗ್ತಾ ಇದೆ. ಅದಕ್ಕೆ ಮೇನ್ ರೀಸನ್ ಈ ತರ ಲಾಜಿಸ್ಟಿಕ್ಸ್ ಅಲ್ಲಿ ವರ್ಕ್ ಮಾಡೋರು. ದೇವ್ರು ನೋಡಿ, ಮಳೆ ಹನಿ ಬಿದ್ದಂಗ್ ಬೀಳ್ತಿದೆ. ಒಂದು ದಿನಕ್ಕೆ ನಮ್ಗೆ ಇಷ್ಟು ಕಷ್ಟ ಅಂದ್ರೆ ಪ್ರತಿ ದಿನ ಇವರು ಈ ಕೆಲಸನೇ ಮಾಡೋದು. ಇವ್ರಿಗೆ ಇನ್ನೆಷ್ಟು ಕಷ್ಟ ಇರಬೇಡ. ಮಾತೇ ಇಲ್ಲ. ಬರೀ ಇದು ಒಂದೇ ಕೆಲಸ ಅಂತ ಅಲ್ಲ, ಯಾವ್ದೇ ಕೆಲಸ ಆದ್ರೂ ಕೂಡ ಕಷ್ಟಪಟ್ರೆ ಮಾತ್ರ ನಮ್ಗೆ ರಿಸಲ್ಟ್ಸ್ ಬರೋದು. ನಮ್ಮೂರ್ ಕಡೆ ಒಂದು ಗಾದೆ ಇದೆ ಗುರು, ಮನೇಲಿ ಸುಮ್ನೆ ಕೂತು ಬೇಡ್ಕೊಂಡ್ರೆ ಬೇವ್ರೆ ಬರೋದಿಲ್ಲ, ಇನ್ನ ದೇವ್ರು ಬರ್ತಾನ ಅಂತ. ಕಾಯಕವೇ ಕೈಲಾಸ ಅಂದರು ಬಸವ, ಅದರಂತೆ ನಡೆದರೂ ನಡೆದಾಡೋ ದೈವ. ಕಿತ್ತಾಡಿ ಕಿರಣ್ ಅವ್ರ ವ್ಲಾಗಿಂಗ್ ಹೆಲ್ಮೆಟ್ ಇದು ನಾನು ಫಸ್ಟ್ ತಗೊಂಡಿದ್ದ ಹೆಲ್ಮೆಟ್. ಇದು ನಾನು ಲಾಸ್ಟ್ ಟೈಮ್ ಕ್ರಾಶ್ ಆದಾಗ ಹಾಕೊಂಡಿದ್ದ ಹೆಲ್ಮೆಟ್. ನೀವು ಇಲ್ಲಿ ನೋಡಿದ್ರೆ ಕಾರ್ಗಳಿದೆ, ಆದ್ರೆ ಗಾಡಿಗಳು ಜಾಸ್ತಿ ಕಾಣಿಸ್ತಾ ಇಲ್ಲ, ಬರೀ ಇದು ಒಂದಿದೆ. ಆಲ್ಮೋಸ್ಟ್ ಎಲ್ಲಾ ಗಾಡಿಗಳು ಬೆಂಗಳೂರಲ್ಲೇ ಇದೆ. ನಮ್ಮ ಚಾನಲ್ಗೆ ಇನ್ನೇನು 420K ಆಗ್ತಾ ಬಂತು. ಪ್ರಾಬಬ್ಲಿ ನೆಕ್ಸ್ಟ್ ವಿಡಿಯೋ ಅಷ್ಟರಲ್ಲಿ 420K ಆಗಿರುತ್ತೆ, ಇಲ್ಲ ಅಂದ್ರೆ ನೆಕ್ಸ್ಟ್ ವಿಡಿಯೋ ಹಾಕಿದ್ಮೇಲೆ 420K ಆಗುತ್ತೆ. ಈ ಖಾಲಿ ಜಾಗದಲ್ಲಿ ಯಾವ್ದಾದ್ರು ಒಂದು ಸ್ಪೆಷಲ್ ಬೈಕ್ ತಂದು ನಿಲ್ಲಿಸ್ಬೇಕಲ್ಲ. ಚೆಕ್ 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 ಕಟ್ ಮಾಡ್ಬಿಟ್ಟು ಹಾಕ್ತಾರೆ ಅಂತ ನನಗೆ ಗೊತ್ತು, ನಾನು ಹೇಳಲ್ಲ. ಸುಮ್ನೆ ಯಾಕೆ ವೇಸ್ಟ್ ಮಾಡ್ಲಿ ಡೈಲಾಗ್. ಅಂದ್ರೆ ಬಿಸ್ನೆಸ್ ಶುರು ಮಾಡೋದಕ್ಕೆ ತಲೆ ಒಂದು ನಿಮಿಷ ಹೆಸರು ಹೇಳ್ತೀನಿ. ಆಫೀಸ್ಗೆ ಲಗೇಜ್ ನಾವೇ ಸಾಗಿಸ್ತಾ ಇದೀವಲ್ಲ. ಹೋಟೆಲ್ನ ಮಾಲೀಕ ಆಗ್ಬೇಕು ಅಂದ್ರೆ ಹೋಟೆಲ್ ಕ್ಲೀನರ್ ಆಗಕ್ಕೂ ಒಂದು ತಯಾರಾಗಿರ್ಬೇಕಂತ. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.